ಶುಭೋದಯ ಜ್ಯೋತಿಷ್ಯ ಹೀಗೂ ಉಂಟೆ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಮಲಾಕ್ಷಿ. ಜ್ಯೋತಿಷ್ಯ ಹೀಗೂ ಉಂಟೆ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳೋದ್ರ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲ ಹೇಗಿರುತ್ತೆ, ಜೊತೆಗೆ ಇವತ್ತಿನ ದಿನಾಂಕ ಯಾವೆಲ್ಲ ರೀತಿಯಾದಂತಹ ಶುಭ ಸೂಚಕವನ್ನ ತಂದುಕೊಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ನೀವು ತಿಳ್ಕೊಳ್ಬಹುದು. ಸೊ ಪ್ರತಿನಿತ್ಯದ ಹಾಗೆ ಇವತ್ತು ಕೂಡ ನಮ್ಮ ಜೊತೆ ಸಂಖ್ಯಾಶಾಸ್ತ್ರ ಬ್ರಹ್ಮ ಆದಂತಹ ಆರ್ಯವರ್ಧನ್ ಗುರುಜಿ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಆರ್ಯವರ್ಧನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತೆ. ಅರಿವಿಗೆ ಶರಣಂದೆ, ಗುರುಗೂ ಶರಣಂದೆ, ವಾಗ್ದೇವಿ ಸರಸ್ವತಿಗೂ ಶರಣಂದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಎಸ್, ಇವತ್ತಿನ ದಿನಾಂಕದ ಬಗ್ಗೆ ಮಾತನಾಡೋದಾದ್ರೆ ಇವತ್ತಿನ ದಿನಾಂಕ ಯಾವೆಲ್ಲ ರೀತಿಯಾದಂತಹ ಒಂದು ಶುಭ ಸೂಚಕವನ್ನ ತಂದುಕೊಡುತ್ತೆ? ಯಾರಿಗೆ ಒಳ್ಳೇದು, ಯಾರಿದೆ ಕೆಡುಕು? ನೋಡಿ, ಇವತ್ತು ತುಂಬಾ ಒಳ್ಳೆ ಪವರ್ಫುಲ್ ಅಂತ ಡೇಟ್. ಇವತ್ತು ತುಂಬಾ ಪವರ್ಫುಲ್ ಅಂತ ಡೇಟ್. ನಾನು ತುಂಬಾ ಇಷ್ಟಪಡ್ತೀನಿ. 17ನೇ ತಾರೀಕು ತುಂಬಾ ಒಂದು ಸಖತ್ತಾಗಿರುತ್ತೆ. 17ನೇ ತಾರೀಕು ಈ ವರ್ಷ 17ಕ್ಕೆ ತುಂಬಾ ಬಹಳ ಪವರ್ ಇದೆ. 17ನೇ ತಾರೀಕು ಸಖತ್ ರಾಜಯೋಗಿದೆ. 2017 ಮತ್ತೆ 17 ಎರಡು ಸಖತ್ ರಾಜಯೋಗದ ನಂಬರ್ ಆಗುತ್ತೆ. ಹಾಗಾಗಿ ಇವರಿಗೆ ತುಂಬಾ ಲಕ್ಕಿ ನಮ್ಮ ನಂಬರ್ ಅಂತ ಬಂದಾಗ ನಂಬರ್ 4 ತುಂಬಾ ರಾಜಯೋಗದ ನಂಬರ್ ಆಗುತ್ತೆ. 4 ತುಂಬಾ ರಾಜಯೋಗದ ನಂಬರ್ ಆಗುತ್ತೆ. 4, 22 ತುಂಬಾ ಸಖತ್ ರಾಜಯೋಗ ಆಗುತ್ತೆ. ಅದು ಸಖತ್ ವೈಬ್ರೇಷನ್ ಡೇಟಾ ಬರ್ತ್ ಆಗುತ್ತೆ. 4 ಅಂತೂ ತುಂಬಾ ಪವರ್ಫುಲ್ ಡೇಟಾ ಬರ್ತು. ಅದ್ರಲ್ಲಿ 22 ಇನ್ನೂ ಪವರ್ಫುಲ್ ಡೇಟು. ಸಿಂಗಲ್ 4 ಅಂತೂ ಸಖತ್. ಯಾಕಂದ್ರೆ ಇದರಲ್ಲಿ ವಾರ್ನರ್ ತುಂಬಾ ಚೆನ್ನಾಗಿ ಹುಟ್ಟಿರೋರು, ಆಮೇಲೆ ವಾಟ್ಸನ್ ಇವರೆಲ್ಲ ಅಂತ ದಿವಸ ಎಲ್ಲ ತುಂಬಾ ಚೆನ್ನಾಗಿ ಕ್ರಿಕೆಟ್ ಅಲ್ಲಿ ರನ್ ಗಳಿಸ್ತಾರೆ, ಸಖತ್ತಾಗಿರ್ತಾರೆ, ತುಂಬಾ ವೈಬ್ರೇಷನ್ ಇರುತ್ತೆ. 17ನೇ ತಾರೀಕು ಹುಡ್ತಾರಲ್ಲ ಪ್ಲೇಯರ್ಸ್ಗಳು ತುಂಬಾ ಜನ ಆಗ್ತಾರೆ. ಆಮೇಲೆ ತುಂಬಾ ಹೋರಾಟದ ಸಂಖ್ಯೆ ಆಗ್ತಾರೆ. ಯಾಕಂದ್ರೆ ಜಗತ್ತಲ್ಲಿ ಯಾರು ಮಾಡದಿರೋಂಥ ಸಾಧನೆಗಳನ್ನ ಮಾಡ್ತಾರೆ. ಮೋದಿ ಕೂಡ 17ನೇ ತಾರೀಕೇನೆ. ಯಾಕಂದ್ರೆ ಈ ನಂಬರ್ ತುಂಬಾ ಎವರ್ಗ್ರೀನ್ ಆಗುತ್ತೆ. ಹಾಗಾಗಿ 17ರ ನಂಬರ್ ಸಖತ್ ರಾಜಯೋಗ ಇದೆ. ಮುಟ್ಟಿದ್ದೆಲ್ಲವೂ ಚಿನ್ನ ಆಗಂತ ಯೋಗಗಳಿದಾವೆ. ಆದ್ರೆ ಈ ವರ್ಷ 17ಕ್ಕೆ ಸಖತ್ ರಾಜವಾಗಿದೆ. ಮುಂದಿನ ವರ್ಷಕ್ಕೆ 17ಕ್ಕೆ ಅಂತ ಟೈಮ್ ಚೆನ್ನಾಗಿಲ್ಲ, ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಂತ. ಆದ್ರೆ ಈ ವರ್ಷ ಸೂಪರ್ ಆಗಿದೆ. ಮುಂದಿನ ವರ್ಷ ಅಷ್ಟಂತ ಚೆನ್ನಾಗಿಲ್ಲ. ಹಾಗಾಗಿ ಇವತ್ತು ತುಂಬಾ ಚೆನ್ನಾಗಿ 1, 10, 19 ಚೆನ್ನಾಗಿರುತ್ತೆ. ಆದ್ರೆ ನಂಬಿಕೆ ಇಡಂಗಿಲ್ಲ. ಆದ್ರೂ ಓಕೆ ಬೆಟ್ರು. 2, 11, 20 ಓಕೆ. 3, 12 ತುಂಬಾ ಚೆನ್ನಾಗಿರುತ್ತೆ. 21 ಓಕೆ. 30 ಪರವಾಗಿಲ್ಲ. 4 ಸೂಪರ್, ಅದರಲ್ಲಿ ಅನುಮಾನ ಇಲ್ಲ. 4, 22, 31 ಒಂಚೂರು ಹುಷಾರಾಗಿರಿ. 5 ಮೀಡಿಯಮ್ಮು, 14 ಸೂಪರು, 23 ಮೀಡಿಯಮ್ಮು, 6 ಓಕೆ. 6ಕ್ಕಿಂತ 15 ಡೇಂಜರು, 24 ಸೂಪರು. ಹಾಗಾಗಿ 7 ಅಂತ ಏನು ಒಳ್ಳೆ ನಂಬರು. ಆದ್ರೆ 7 ಪರವಾಗಿಲ್ಲ, ಸೂಪರ್ ಆಗಿರುತ್ತೆ. 7, 16 ಚೆನ್ನಾಗಿರುತ್ತೆ. 25 ಅಂತ ಚೆನ್ನಾಗಿಲ್ಲ. ಹಾಗಾಗಿ 8 ಕೂಡ. ಎಸ್, ಈಗ ಒಬ್ರು ಕಾಲರ್ ಇದಾರೆ, ಮಾತನಾಡ್ಸೋಣಂತೆ. ಶಂಕರ್ ಅಂತ ಹೇಳಿ. ಶಂಕರ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಇಲ್ಲ, ಅವ್ರ ಗುರುಗಳ ಹತ್ರನೇ ಮಾತಾಡ್ಬೇಕಿತ್ತು. ಖಂಡಿತವಾಗ್ಲು ಮಾತನಾಡಿಪ್ಪ. ನಮಸ್ತೆ ಶಂಕರ್, ಮಾತಾಡಿ. ಚೆನ್ನಾಗಿದ್ದೀರಾ ಗುರುಜಿ? ಸೂಪರ್ ಆಗಿದ್ದೀನಿ ನಾನು. ನಿಮ್ ಪ್ರೋಗ್ರಾಮ್ ಮತ್ತೆ ಮುಂಚಿನಗಿಂತ ಹವಾ ಸೃಷ್ಟಿ ಮಾಡ್ತಾ ಇದೆ ಗುರುಜಿ. ಬಹಳ ಖುಷಿ ಆಗ್ತಿದೆ. ನೀವು ವರ್ಷ ಹೇಳ್ದಂಗೆ 5ಕ್ಕೆ ಎಷ್ಟು ಬ್ಯಾಡ್ ಆಗ್ತಿದೆ ಅಂದ್ರೆ, ನಿನ್ನೆ ನಾನು ಸುಮ್ನೆ ಹಂಗೆ ಟೆಸ್ಟ್ ಕ್ರಿಕೆಟ್ ನೋಡ್ತಾ ಇದ್ದೆ. 5ನೇ ತಾರೀಕು ವಿರಾಟ್ ಕೊಹ್ಲಿ ಟಾಸ್ ಸೋತ್ರು. ಮತ್ತೆ ನೀವು ಹೇಳ್ದಂಗೆನೆ ಫಸ್ಟ್ನೇ ವಿಕೆಟ್ ಬಿದ್ದಿದ್ದೆ 50 ರನ್ನಿಗೆ. 5ಗೆ ಮತ್ತೆ 80 ಸರಿ ಇಲ್ಲ ಅಂತಿದ್ರಿ. ಹೌದು. ಸೆಕೆಂಡ್ ವಿಕೆಟ್ 80 ಬಿತ್ತು, ಥರ್ಡ್ ವಿಕೆಟ್ 89 ಬಿತ್ತು, ಅದು 17 ಆಗುತ್ತೆ, 80 ಬರುತ್ತೆ. ಮತ್ತೆ ಫೋರ್ತ್ ವಿಕೆಟ್ 140 ಬಿತ್ತು. ಎಲ್ಲ ನೀವ್ ಹೇಳಿದ್ದಕ್ಕೆ ಒಂದೊಂದು ಜಾತಿ ತಪ್ಪದೆ ವಿಕೆಟ್ ಹೋಗ್ತಾ ಇದೆ. ಆ ನಂಬರ್ಗಳಿಗೆ ವಿಕೆಟ್ ಹೋಗೋ ಆ ನಂಬರ್ ಹುಟ್ಟೋರ್ಗೆ ಎಷ್ಟು ತೊಂದರೆ ಆಗ್ತಿದೆ ಅಂತ ಅನಿಸ್ತಾ ಇದೆ. ತಮಿಳ್ನಾಡು ಸಿಎಂ ಪನ್ನೀರ್ ಸೆಲ್ವಂ ಅವರು 14ನೇ ತಾರೀಕು ಸಿಎಂ ಇಂದ ದಿಢೀರ್ ಇಳಿದ್ರು. ಮತ್ ಒಂದಿಕ್ ಲೆಕ್ಕ ಅಂತೀರ ನೋಡಿ, ಪಳನಿ ಅವ್ರಿಗಿದ್ರು 19. ಎಲ್ಲ ಒಂಥರ ಮಿರಾಕಲ್ ಅನ್ಸಿದೆ ಗುರುಗಳೇ. ಹೌದೌದು. ಶಂಕರ್, ನಿನಗೇನ್ ಅನ್ಸತಿ? ನನ್ನ ಕ್ಲಾಸಿಗೆಲ್ಲ ಬಂದು ಕಲ್ತ್ಕೊಂಡು ಈ ಮಟ್ಟಕ್ಕೆ ಮಾತಾಡ್ತಿದ್ಯಾ, ಇದ್ರ ಬಗ್ಗೆ ಏನ್ ಅನಿಸ್ತೈತೆ? ನಿನ್ ಕ್ಲಾಸಿಗೆ ಬಂದು ಕಲ್ತಿಲ್ಲ? ಅಲ್ಲ, ನಿಮ್ಮಿಂದ ಕಲ್ತಿರೋದ್ರಿಂದ ಇವತ್ತು ನಾವು 4 ಜನಕ್ಕೆ ಹೇಳಕ್ ಆಗಿದೆ. ನಾವು ಅದರಿಂದ ಒಂಚೂರು ಒಂದು ನೇಮ್, ನಮ್ದು ಒಂದು ಜನ ಒಂದು ಇದ್ರಲ್ಲಿ ಗುರುತಿಸ್ತಾ ಇದ್ದಾರೆ. ನಿಮ್ಮಿಂದಾಗಿ ನಾವು ಒಂದು ಏನಿಲ್ಲ ಅಂದ್ರೆ ನಾವು ಇಲ್ಲಿವರೆಗೂ 2 ಲಕ್ಷ ದುಡ್ದಿದ್ದೀನಿ ಆಫೀಸಲ್ಲಿ. ಸುಳ್ಳು ಯಾಕೆ ಹೇಳ್ಬೇಕು? ಬಟ್ ತುಂಬಾ ಒಂಥರ ಖುಷಿ ಆಗ್ತಾ ಇದೆ ಗುರುಗಳೇ. ಮತ್ತೆ ಬಂದಿದ್ದು ನೀವು ಇದೇ ತರ ಕಂಟಿನ್ಯೂ ಮಾಡಿ. ನಿಮ್ಮಿಂದ ಎಲ್ಲಾರ್ಗು ಟೆಸ್ಟ್ ಯಾರು ಗೆಲ್ತಾರೆ ಅಂತ ಗೆಸ್ ಮಾಡಿದ್ರ? ಗೆಸ್ಸಿಂಗ್ ಹೆಚ್ಚು ಕಮ್ಮಿ ನನ್ನ ಪ್ರಕಾರ ಇವತ್ತೊಂದು 5ರಿಂದ 6 ಓವರ್ ಇವರು ಮ್ಯಾಕ್ಸ್ವೆಲ್ ಅವ್ರು ಆಡಿದ್ರೆ ಅವ್ನು 14ನೇ ತಾರೀಕು ಹುಟ್ಟಿರೋದು. ಇವತ್ತು 17, 14 ತುಂಬಾ ಸೂಪರ್ ಅಂತ ಹೇಳ್ತೀರಾ? ಹೌದೌದು. ಇಷ್ಟು ಗ್ಯಾರಂಟಿ 100, 150 ಹೊಡಿತಾರೆ. ಹೆಚ್ಚು ಕಮ್ಮಿ ನೀವೇ ನಿಮ್ ಸ್ಟೈಲ್ ಹೇಳ್ಬೇಕು ಅಂದ್ರೆ ಅಷ್ಟೆಲ್ಲ ತೀಡ್ತಾರೆ. ಆಮೇಲೆ ಇದು ಈ ಜ್ಯೋತಿಷ್ಯ ನ್ಯೂಮರಾಜ್ ಮುಂಚೆಲ್ಲ ಕ್ರಿಕೆಟ್ ಅನ್ನೆಲ್ಲ ಗೆಸ್ ಮಾಡ್ಬೋದು. ಅದಕ್ಕೆಲ್ಲ ಏನ್ ಅನಿಸುತ್ತೆ ವ್ಯಕ್ತಿ? ಪಕ್ಕ ಇದೆ. ನೀವು ಯಾವಾಗ 2011ರಿಂದ ಹೇಳ್ತಾ ಬರ್ತಾ ವರ್ಲ್ಡ್ ಕಪ್ ಇದ್ದ ಧೋನಿ ಎಲ್ಲರಿಗಿಂತ ಮುಂಚೆನೆ ನೀವು ಅನೌನ್ಸ್ ಮಾಡಿದ್ರಿ. ಹೌದೌದು.
ಅದೊಂಥರ ನಮ್ಗೆ ಮಿರಾಕಲ್ ಅನ್ಸ್ತು. ಇನ್ನು ವರ್ಲ್ಡ್ ಕಪ್ ಶುರು ಆಗಿದ್ದ 19ಗೆ, ಅವತ್ತಿಂದಾನೇ ನೀವು ಶುರು ಮಾಡಿದ್ರಿ. ಹೌದು, ಹೇಳಿದ್ರಿ ಪಕ್ಕ ಹೇಳಿದ್ರಿ ಈ ವರ್ಷ ಧೋನಿ ಹೊಡಿತಾರೆ ಅಂತ. ಅದೇ ರೀತಿ ಹೊಡೆದ್ರು. ಅದು ಯಾರು ಮುಂದೆ ಆಗೋದ್ನ ಹೇಳದ್ನ ಕೇಳಕ್ಕೆ ಒಂಥರ ಮಿರಾಕಲ್ ಅನ್ಸುತ್ತೆ. ಎಲ್ಲ ಆಗಿದ್ದನ್ನ ಹೇಳ್ತಾರೆ ಇದುವರೆಗೂನು. ಯಾರು ಒಬ್ರು ನಾನ್ ನೋಡ್ದಂಗ್ ಟಿವಿನಲ್ಲೆಲ್ಲ ಜ್ಯೋತಿಷಿಗಳು ಎಲ್ಲ ಆಗಿದ್ದನ್ನ ಹೇಳ್ತಾರೆ ಬಿಟ್ರೆ ಆಗೋದ್ನ ಮುಂದೆ ಆಗೋದ್ನ ಹೇಳ್ತಾರೆ. ನೀವ್ ಒಬ್ರೇನೆ ನನ್ನನ್ನು ಅಬ್ಸರ್ವ್ ಮಾಡ್ದಂಗಿಲ್ಲ. ಅದೇ 23ನೇ ತಾರೀಕು ತಮಿಳ್ನಾಡು ಸ್ಟೇಷನ್ಗೆಲ್ಲ ಬೆಂಕಿ ಇಟ್ಟಿದ್ರು. ಹೌದು, 23ನೇ ತಾರೀಕು ತಮಿಳ್ನಾಡು ಸ್ಟೇಷನ್. 25 ಅನ್ನೋದು ಈ ವರ್ಷ ತಮಿಳ್ನಾಡಿಗೆ ಒಂಥರ ದುರಂತ ಆಗಿದೆ. ಜಯಲಲಿತಾ ಅವರು 5ನೇ ತಾರೀಕು ಸತ್ತಿದ್ದು. ಹೌದು ಹೌದು, ಆ ಜಲ್ಲಿಕಟ್ಟು ಸ್ಟಾರ್ಟ್ ಆಗಿದೆ 14ನೇ ತಾರೀಕು. ಹೌದು, ಜಲ್ಲಿಕಟ್ಟು ಗಲಾಟೆ ಶುರು ಆಯ್ತು. ಹೌದು, ಸುಪ್ರೀಂ ಕೋರ್ಟ್ ವಿರುದ್ಧನೇ ತಿರುಗಿ ಬಿದ್ರು ಎಲ್ಲ. ಈ ವರ್ಷ ಒಂಥರ 5 ನೋಡಿ, ಕೊಹ್ಲಿ ಟೆಸ್ಟ್ ಅಲ್ಲಿ 12, 13, 15 ಒಂಥರ ಇದ್ರ ನಂಬರ್ಗಳ ತರ ಆಡ್ತಾ ಇದಾರೆ. ಇಷ್ಟು ಫಾರ್ಮ್ ಅಲ್ಲಿ ಇದ್ದವರು ಎಷ್ಟು ತೊಂದರೆಗೆ ಸಿಗಾಕೊಂಡ್ರು. ಇದನ್ನೆಲ್ಲ ಮುಂಚೆ ಹೇಳಿದ್ದೆ ನಾನು, ನೆನಪಿದ್ಯಾ? ಹೌದು, ನಿಮ್ಮನ್ನೇ ಸೇರ್ಸ್ಬಿಟ್ಟು ಹೇಳ್ಕೊಂಡಿದ್ರಿ ನೀವು. ಹೌದೌದು, ಬೇರೆಯವ್ರು ಎಲ್ಲಾರು ಬೇರೆಯವ್ರ ಮೇಲೆ ಎಕ್ಸಾಂಪಲ್ ಕೊಡ್ತಾರೆ. ಇವತ್ತು ಜ್ಯೋತಿಷ್ ಹೇಳೋರು ನಿಮ್ಮೊಳಗೆ ನಿಮ್ಮನ್ನೇ ಸೇರ್ಸ್ಕೊಂಡು ಹೇಳೋರು ಬಹಳ ಕಮ್ಮಿ. ನನ್ನನ್ನು ಬಿಡಲ್ಲ, ಯಾವ್ದಕ್ಕೂ ಪರಿಹಾರಗಳಿಲ್ಲ ಅಂತ ಬಹಳ ಚೆನ್ನಾಗಿ ಹೇಳೋದು ನಾನು ಅನ್ಕೊಂಡಾಗ ನೀವು ಒಬ್ಬರೇ ಅನ್ಸ್ತಾ ಇದ್ದಾರೆ. ಹೌದು, ಮೊನ್ನೆ 14ನೇ ತಾರೀಕು ನೋಡಿ ಒಬ್ರು ಇಲ್ಲಿ ಬಿಜೆಪಿ ಲೀಡರ್ ಒಬ್ಬನ ಹತ್ಯೆ ಮಾಡಿದ್ರು. ಹೌದು, 14ನೇ ತಾರೀಕು ಬೆಂಗಳೂರಲ್ಲಿ ಬಿಜೆಪಿ ಲೀಡರ್ ಹತ್ಯೆ ಮಾಡಿದ್ರು. ಮತ್ತೆ ಜನವರಿ ಸೂಪರ್ ಅಂತ ಹೇಳ್ತೀರಾ? ಹೌದು ನೋಡಿ, 13ನೇ ತಾರೀಕೇನೆ ಎಲ್ಲಾರ್ಗು ಒಂದ್ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಟ್ಟವ್ರು ಅಮೌಂಟ್ ಎಲ್ಲಾರು ಫ್ರೀ ಆಗಿ ಎಷ್ಟ್ ಬೇಕಾದ್ರೆ ತಗೊಳ್ಬಹುದು ಅಂತ ಮಾಡಿದ್ರು. ಆ ಲಿಮಿಟ್ ನ ತೆಗ್ದಾಕಿದ್ರು. ಒಂದೇ ದಿನ ಶೇರ್ ಮಾರ್ಕೆಟ್ ದಿಢೀರ್ ಅಂತ ಮೇಲೆ ಬಂತು. ಹಂಗೆ ಅದು ಬಹಳ ಒಂಥರ ಮಿರಾಕಲ್ ಗುರುಗಳೇ. ಇವಾಗ ಏನ್ ಅನಿಸ್ತು? 5-3 ಈ ವರ್ಷ ತುಂಬಾ ಡೇಂಜರ್. ನಮ್ಮರಲ್ಲಿ 5 ಭಯಂಕರ ಡೇಂಜರ್ ಅಂತ ಹೇಳಿದ್ನಲ್ಲ. 5ಕ್ಕೆ ಮಾತ್ರ ಅದು ನೆನೆಸ್ಕೋಬೇಕು. ಆತರ ಆಗಿದೆ 5ನೇ ತಾರೀಕು ಅವ್ರಿಗೆ. ಹೌದಾ? ಇನ್ನು ಏನೇನಾಗುತ್ತೆ ನೋಡ್ಬೇಕು. ಇವಾಗ ನಮ್ಮ ಕ್ಲಾಸ್ ಅಲ್ಲಿ ನೀವು ಕಲ್ತಲ್ಲ, ಅದ್ ಏನ್ ಅನಿಸ್ತು? ಖುಷಿ ಅನಿಸ್ತಾ? ನಿಮ್ ಕ್ಲಾಸ್ ಅಲ್ಲಿ ಬಂದಿದ್ರಿಂದ ನಮ್ಗೆ ನ್ಯೂಮರಾಲಜಿನ ಆಕ್ಚುಲಿ ಡೀಪ್ ಆಗಿ ಅರ್ಥ ಮಾಡ್ಕೊಂಡ್ರೆ ಅಲ್ಲೇ ತುಂಬಾ ಪರಿಹಾರಗಳು ಸಿಗುತ್ತೆ. ನನ್ ಲಕ್ಕಿ ಡೇಟ್ ನನ್ನ ಇದ್ರಲ್ಲಿ ಹುಷಾರಾಗಿರೋದು ನೀವ್ ಹೇಳ್ಕೊಡ್ತೀರಾ. ನೀವ್ ಯಾವ್ದು ತಗಡ ಐಡಿಯಾಗಳು ಪರಿಹಾರಗಳು ಕೊಡಲ್ಲ. ನಿಮ್ ಏನೇ ಕೆಲಸಗಳಿದ್ರು ಲಕ್ಕಿ ಡೇಟ್ ಅಲ್ಲಿ ಮಾಡ್ತಾ ಹೋಗಿ, ಲಕ್ಕಿ ಕಲರ್, ಲಕ್ಕಿ ಕಾಸ್ಟ್ಯೂಮ್ ಲಕ್ ಕೊಡುತ್ತೆ ಅಂತ ಹೇಳ್ತಾ ಹೋಗ್ತೀರಾ. ಲಕ್ಕಿ ನಂಬರ್ ಗಳಲ್ಲಿ ಹೇಳ್ತೀರಾ. ಅದೊಂಥರ ಸಾಮಾನ್ಯ ಜನಕ್ಕೂ ಅರ್ಥ ಆಗುತ್ತೆ. ನಂಬರ್ ಅನ್ನೋದು, ನಂಬರ್ ಅಂದ್ರೆ ನೀವು ಅಂದ್ರೆ ನಂಬರ್ದೇ ಅವ. ಆಮೇಲೆ ಇದೇನ್ ಅನಿಸ್ತು ಇವಾಗ ಒಂದು ನಿಂಬೆಣ್ಣದ 5 ಪವರ್ದು ಪರಿಹಾರ ಅಂತ ತಂದ್ಕೊಟ್ಟಿದ್ದಲ್ಲ, 5 ಪವರ್ ವೋಲ್ಟೇಜ್. ಹಲೋ, ನಿಂಬೆಣ್ಣದು ಪರಿಹಾರ ಹೇಳ್ತಾ ಇದ್ದಲ್ಲ ಇವಾಗ ಬಾಗಿಲಿಗೆ ಹಾಕಿ. ನಿಂಬೆಹಣ್ಣು ಪರಿಹಾರದ್ದು ನಾನು ಇದು ಶುಕ್ರವಾರದಿಂದ ಎಲ್ಲ ಶುರು ಮಾಡ್ತಾ ಇದೀವಿ. ನನಗೂ ಎಲ್ಲ ನೋಡ್ದೆ, ಅದು ಟಿವಿಲಿ ಕೇಳ್ದೆ. ಅದು ಅವ್ರವ್ರ ಲಕ್ಕಿ ನಂಬರ್ಗೆ ಹಾಕಿ ನಿಮ್ ಬಾಗ್ಲಿಗೆ. ಅದು ತುಂಬಾ ಏನಾದ್ರು ದೃಷ್ಟಿ ಇದ್ರೆ ಒಂಥರ ಕೊಳ್ತಂಗ್ ಬರುತ್ತೆ ಸ್ಮೆಲ್. 3 ವಾರ ಆದ್ಮೇಲೆ ಒಣಗ್ತಾ ಬರುತ್ತೆ ಅಂತ ಹೇಳಿದಿರ. ಅದ್ರ ಜೊತೆಗೆ ಬೇವಿನ ಸೊಪ್ಪು, ಮಲ್ಲಿಗೆ ಹಾರನು ಹೇಳಿದಿರ. ಅದು ಒಂಥರ ಪರಿಹಾರ ನಂಗೆ ಚೆನ್ನಾಗ್ ಅನಿಸ್ತು. 100%. ಆಮೇಲೆ ಇವಾಗ ಎಕ್ಸ್ಪೆರಿಮೆಂಟ್ ಮಾಡಿದೀರಾ ಅಂತಾನು ಹೇಳಿದ್ರಲ್ಲ, ಅದು ನಮಗೆ ಖುಷಿ ಆಗಿದ್ದು. ಯಾವತ್ತು ಯಾರೇ ಹೇಳೋರು ಮೊದ್ಲು ಅವ್ರ ಮೇಲೆ ಅವ್ರ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಹೇಳ್ಬೇಕು. ಹೌದೌದೌದು, ಆ ತರ ಪರಿಹಾರಗಳು ಇಷ್ಟ ಆಗತ್ತೆ ನಮ್ಗೆ. ಈಗ ಬೇರೆಯವ್ರ ತರಕ್ಕೂ ನನಗೂ ಲಾಟ್ ಆಫ್ ಡಿಪೆಂಡ್ಸ್ ಇದೆ. ಇವಾಗ ನೀವು ಕಲ್ತ್ರಲ್ಲ, ನಿಮ್ಗೆ ಏನ್ ಅನ್ಸಿದೆ ಸಬ್ಜೆಕ್ಟ್ ನಿಮ್ ಬಗ್ಗೆ ಎಲ್ಲ? ನಿಮ್ಗೆ ಏನ್ ಅನ್ಸ್ತು? ಇವತ್ತು ಹೇಳ್ತಾ ಇದೀವಲ್ಲ, ಈಗ ನಾವೇ ಏನು ಗೊತ್ತಿಲ್ಲದವ್ರು ಕ್ರಿಕೆಟ್ ಬಗ್ಗೆ ಇಷ್ಟು ಹೇಳೋ ಲೆವೆಲ್ ಬಂದಿದೀವಿ ಅಂದ್ರೆ ಯಾರ್ ಬೇಕಾದ್ರೆ ನೆಟ್ ಅಲ್ಲಿ ತೆಗೆದು ನೋಡ್ಕೊಬಹುದು, ಚೆಕ್ ಮಾಡ್ಬೋದು. ಈಗ ನಾನು ಹೇಳಿದ್ನ ಯಾಕಂದ್ರೆ ಅಷ್ಟು ಡೀಪ್ ಆಗಿ. ಈಗ ನೋಡಿ, ಬರ್ತ್ವೈಟ್ ವೆಸ್ಟ್ ಇಂಡೀಸ್ ಕ್ಯಾಪ್ಟನ್ ಮೊನ್ನೆ ಇಂಗ್ಲೆಂಡ್ ಮೇಲೆ 3 ಮ್ಯಾಚಸ್ ಸೋತದ. ಅವ್ನು ಹುಟ್ಟೋದು 5ನೇ ತಾರೀಕು. ಆತರ ಹೇಳ್ತಾ ಹೋದ್ರೆ ಇನ್ನೂ ತುಂಬಾ ಸಿಗುತ್ತೆ. ಈಗ ತುಂಬಾ ಇವತ್ತು ಎಲ್ಲಾ ಜನಗಳು ಸಾಮಾನ್ಯ ಕ್ರಿಕೆಟ್ ನೋಡ್ತಾರೆ. ಹೌದು, ಅವ್ರಿಗೂ ಅರ್ಥ ಆಗತ್ತೆ, ಒಂದು ಜ್ಞಾನ ಬೆಳೆಯುತ್ತೆ. ಹೌದಲ್ವಾ? ಯಾಕೆ ಇವ್ರು ಹೇಳಿದ ಇದಕ್ಕೇನೆ ಬ್ಯಾಡ್ ನಂಬರ್ಸ್ಗೆನೆ ವಿಕೆಟ್ ಬೀಳ್ತಾ ಇದೆ, ಅವ್ರಿಗೂ ಅರ್ಥ ಆಗ್ತಾ ಹೋಗುತ್ತೆ. ಬೇರೆ ನಿನ್ನೆ ಡೇಟ್ ಅಲ್ಲಿ ಯಾವ್ದು ಬೇರೆ ವಿಕೆಟ್ ಬೀಳ್ಬೋದಾಗಿತ್ತಲ್ಲ ಅಲ್ವಾ? ಹೌದು, ಬೀಳ್ಬೋದಿತ್ತು. ಎಲ್ಲ ಅದೇ ನಂಬರ್ಗಳಲ್ಲಿ ಯಾಕೆ ಬಿತ್ತು? 50, 80, 89, 140, 89. ಹೌದು. ಆಮೇಲೆ ಇವಾಗ ನೇಮ್ ಚೇಂಜಸ್ ಎಲ್ಲ ನಾವು ತುಂಬಾ ಒಳ್ಳೆ ನೀಟಾಗಿ ಇಂಥ ಡೇಟ್ಗೆ ಇಂಥ ಲೇಟ್ ಇಂದ ನೇಮ್ ಸ್ಟಾರ್ಟ್ ಮಾಡಿದ್ರೆ ಇದು ವರ್ಲ್ಡ್ ನಾವೇ ಫಸ್ಟ್. ಹೌದು, ನೀವು ನನ್ನ ಮಗಳಿಗೆ ಒಂದು ನೇಮ್ ಇಟ್ಕೊಟ್ರಿ, ಸಾಧನಾ ಅಭಿದಾ ಅಂತ. ಅವಳ ಸ್ಕೂಲ್ ಅಲ್ಲಿ ರನ್ನಿಂಗ್ ರೇಸ್ ಅಲ್ಲೆಲ್ಲ ಆಲ್ರೆಡಿ ಇನ್ನು ಅವಳು ಪ್ರೀ ನರ್ಸರಿ ಅವಾಗ್ಲೇನೆ ಮೆಡಲ್ ತಗೊಂಡಿದ್ದಾಳೆ. ಹೌದಾ? ಸಾಧನಾ ಅಭಿದಾ ಅಂತ ನೇಮ್ ಸಖತ್ತು ಒಂಥರ ಫೇಮಸ್ ಆಗಿದೆ. ಚೆನ್ನಾಗಿದೆ, ಒಳ್ಳೆ ನೇಮ್. ನಿಮ್ಗೆ ಏನ್ ಅನ್ಸುತ್ತೆ ಇಂತಿಂತ ಲೆಟರ್ ಎಲ್ಲ ನೇಮ್ ಇಡ್ಬೇಕಂತ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ನಲ್ಲ? ಹಲೋ, ಕರೆಕ್ಟ್ ಆಯ್ತು. ಓಕೆ, ಸೊ ಅವರು ಮಾತನಾಡ್ತಾ ಇರೋದನ್ನ ನೋಡ್ತಾ ಇದ್ವಿ ನಾವು. ಅವರು ನಂಬರ್ಗಳ ಥ್ರೂ ಅವರು ಲೆಕ್ಕಾಚಾರ ಹಾಕೋದನ್ನ ನೋಡಿದ್ರೆ ಎಷ್ಟು ಪರ್ಫೆಕ್ಟ್ ಆಗಿದ್ದಾರೆ ಅವರು ಕ್ಲಾಸ್ ಬಂದು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹೌದೌದೌದು. ಇಲ್ಲೇನಾಗುತ್ತೆ, ಎಲ್ಲರೂ ಫೀಲ್ಡಿಗೆ ಬರ್ತಾರೆ. ಫೀಲ್ಡ್ ಅಲ್ಲಿ ಹೆಸರು ಮಾಡೋದು ಬಹಳ ಕಷ್ಟ. ಒಬ್ಬ ಫೀಲ್ಡ್ ಯಾರ ರೌಡಿ ಜಂಗಲ್ ಬರ್ಬೋದು, ಜ್ಯೋತಿಷ್ಯಲ್ಲಿ ಬರ್ಬೋದು, ರಿಯಲ್ ಎಸ್ಟೇಟ್ ಅಲ್ಲಿ ಬರ್ತಾರೆ.
ಒಂಥರ ಎಲ್ಲ ಮಾಧ್ಯಮದಲ್ಲೂ ಬರ್ತಾರೆ, ಎಲ್ಲ ನಾವು ಫೀಲ್ಡಿಗೆ ಬರ್ತೀನಿ, ಆ ಫೀಲ್ಡಲ್ಲಿ ನೇಮ್ ಮಾಡೋದು ತುಂಬ ಕಷ್ಟ. ಹಾಗಾಗಿ ಅವ್ರ ಟ್ಯಾಲೆಂಟ್ ಇರಬೇಕು, ಹಾಗಾಗಿ ಸಕ್ಸಸ್ನ ಕಾಣ್ಬೋದು. ಯಾಕಂದರೆ ನನಗೆ ಜ್ಯೋತಿಷ ಎಲ್ಲವನ್ನೂ ಕೊಟ್ಟಿದ್ದೆ. ನನ್ನ ತಾಯಿ ಅಂತ ನಾನು ಹೇಳ್ತೀನಿ, ನನ್ನ ಮೊದಲನೇ ತಾಯಿ ನನಗೆ ನಿಜವಾಗ್ಲೂ ಕೊಟ್ಟು, ಜನ್ಮ ಕೊಟ್ಟ ತಾಯಿಗಿಂತ ಹೆಚ್ಚಿನ ನಾನು ಪ್ರೀತಿಸ್ತೀನಿ. ಯಾಕಂದರೆ ನನಗೆ ಜ್ಯೋತಿಷದ ಮೇಲೆ ಅಷ್ಟು ಪ್ರೀತಿ, ಅಷ್ಟು ಒಲವು. ಯಾಕಂದರೆ ಇವತ್ತು ನಾವು ಹೇಳಿದ ಡೇಟ್ ಈ ವರ್ಷ 5 ಸರಿಲ್ಲ ಅಂತ ಹೇಳ್ತೀವಿ, ಎಲ್ಲ ವಿಕೆಟ್ 5, 8ರಲ್ಲೇ ಬಿದ್ದಾವೆ. ಅದ್ರಲ್ಲಿ ವೈಬ್ರೇಷನ್ ಯಾಕೆ ಆ ಮಟ್ಟಕ್ಕೆ ಹೇಳ್ತೀವಿ. ಆಮೇಲೆ ಈ ಹೈ ಪವರ್ ಒಂದು ವೋಲ್ಟೇಜ್ ನಿಮ್ಮ ದೃಷ್ಟಿ ನಿವಾರಣೆ, ಈ ನಿಂಬೆಹಣ್ಣಾರ ಬಹಳ ಪವರ್ಫುಲ್. ಅದರಲ್ಲೂ ಹಮ್ನೋರ್ ದೇವ್ರಿಗೆ ಹಾಕಿತ್ತು, ನೀವು ತಗೊಂಡು ಬಾಗಿಲಿಗೆ ಹಾಕ್ಬಿಟ್ರೆ ಸಖತ್ ರಾಜಯೋಗನೇ ಬರುತ್ತೆ. ಒಂದು 3 ಆದ್ಮೇಲೆ ಬಹಳ ರಿಸಲ್ಟ್ ಚೇಂಜ್ ಆಗುತ್ತೆ. ಫಸ್ಟ್ ನೀವು ನೋಡಿರ್ಬೋದು, ತುಂಬಾ ನೇಮ್ ಮಾಡಿರೋರಿಗೆ, ತುಂಬಾ ಹೆಸರು ಮಾಡೋರಿಗೆ ದಿಢೀರ್ನ ಶ್ರೀಮಂತ ಆದವ್ರ ಮನೇಲಿ ಅಂತೇವೆ ಕೊಳ್ತು ಕಿಚಿ ಪಿಚಿ ಆಗೋದಂಗೆ ಆಗ್ಬಿಡುತ್ತೆ. ಒಂದೊಂದು 4 3 ಒಂದೊಂದು ಅಟ್ಟಿಗೆ ಬಿಡ್ತವೆ, ಹಂಗಿರ್ತವೆ, ಅಂಟಿಗೆ ಇರ್ತವೆ. ಯಾಕಂದ್ರೆ ಆ ದೃಷ್ಟಿ ನಿಮ್ಮಲ್ಲಿ ಗೊತ್ತಾಗುತ್ತೆ. ಆಮೇಲೆ 4-5 ವಾರ ಆದ ನಂತರ ನೀವು ತೆಗೆದು ನೋಡಿದಾಗ ಎಲ್ಲವೂ ಒಂದೇ ಸಜಿ ಗಟ್ಟಿ ಆಗ್ತಾ ಹೋಗುತ್ತೆ. ಅಂದ್ರೆ ನಿಮ್ಮಲ್ಲಿ ದೃಷ್ಟಿನ ನಿವಾರಣೆಯನ್ನು ಎಳೆದಾಕಿರುತ್ತೆ. ಎಳೆದಿದ್ರೆ ಮಾತ್ರನೇ ಒಂದೇ ತರ ಗಟ್ಟಿಯಾಗಿ ಕಲ್ ತರ ಆಗುತ್ತೆ, ನಿಂಬೆಹಣ್ಣು ತರ ಆಗಲ್ಲ, ಒಂಥರ ಹಾಡಾಗುತ್ತೆ. ಅಲ್ಲಿ ಹಾಡಾದ್ರೆ ನಿಮ್ಮಲ್ಲಿ ದೃಷ್ಟಿ ನಿವಾರಣೆ ಆಗ್ತಾ ಇದೆ ಅಂತ ಕನ್ಫರ್ಮ್ ಆಗಿ ಅಷ್ಟು ರಿಸಲ್ಟ್ ಇದೆ. ಯಾಕಂದ್ರೆ ಇಲ್ಲಿ ಯಾವುದು ಕೂಡ ನಾನು ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಯಾವುದು ನೋಡಿ, ಮಂತ್ರ ಹೇಳ್ದಂಗೆಲ್ಲ ಜ್ಯೋತಿಷ್ ಹೇಳಕ್ಕಾಗಲ್ಲ. ಮಂತ್ರ ಅದು ಬಾಯ್ಪಾಠ, ಅಪ್ಪ ಅಮ್ಮ ಕರೆದಂಗೆ. ನಮ್ಮ ಅಪ್ಪನ ಅಪ್ಪ ಅಂತೀವಿ, ಅಮ್ಮನಕ್ಕಾಗಲ್ಲ, ಅಮ್ಮನ ಅಮ್ಮ ಅಂತೀವಿ. ಇದೊಂದು ರೆಗ್ಯುಲರ್ ವಾಯ್ಸ್. ಮಂತ್ರನೂ ಅಷ್ಟು ರೆಗ್ಯುಲರ್ ವಾಯ್ಸ್. ಅದು ವಾಯ್ಸ್ ಬೇರೆ, ಜ್ಯೋತಿಷ್ಯ ಬೇರೆ. ಜ್ಯೋತಿಷ್ಯದಲ್ಲಿ ಮುಂದಾಗೋದನ್ನ ಹೇಳೋದು ಕಾಲಜ್ಞಾನದಲ್ಲಿ ಅದು ಇನ್ನೂ ಭಯಂಕರ. ಅದೆಲ್ಲ ನಾನು ಶಾಶ್ವತ ಅಲ್ಲ ಈ ಭೂಮಿಲಿ, ನನ್ನ ಲೈಫ್ ಶಾಶ್ವತ. ದೇವ್ರು ನನಗೆ ಕೆಲಸ ಕೊಟ್ಟವನೆ, ಇದ್ರಲ್ಲಿ 100 ಅಡಚಣೆ ಆಗ್ಬೋದು, ಅದಕ್ಕೆ ನಂಗೆ ಬೇಜಲ್ಲ. ನನ್ನ ಒಂದು ಗುರಿ. ಯಾಕಂದ್ರೆ ನೆನ್ನೆಲ್ಲೂ ಕೂಡ ತುಂಬಾ ಜನ ಬಂದಿದ್ರು, ರಾಜಕೀಯ ಬಗ್ಗೆನೇ ಕೇಳಿದ್ರು. ನಾನು ಮುಂಚೆ ಎಲ್ಲ ಹೇಳ್ತಾ ಇದ್ದೆ, ನಾನು ಇವಾಗ ಹೇಳಲ್ಲ ಸರ್, ಬಿಟ್ಬಿಡಿ ಅಂದೆ. ಬೇಡ ಅದು ಸುದ್ದಿ ನಮ್ಗೆ. ಯಾಕಂದ್ರೆ ಬೇರೆದ್ರ ಬಗ್ಗೆ ಇವಾಗ ಏನಾಗುತ್ತೆ, ಈಗ ಎಷ್ಟೋ ತಾಯಂದಿರು ಬಡತನದಲ್ಲಿದ್ದಾರೆ, ಮತ್ತೆ ಅವರ ಜೀವನದಲ್ಲಿ ತುಂಬಾ ದಿಷ್ಟಿಲಿದ್ದಾರೆ. ಆಮೇಲೆ ಈ ಗ್ರಹಗಳು, ಇವಾಗ ಎಲ್ಲರೂ ಗ್ರಹನ ನೀವು ಎಷ್ಟೇ ಮಂತ್ರ ಹೇಳಿ, ಏನೇ ಜಪ ಮಾಡಲಿ, ಯಾವ ಪರಿಹಾರ ಆಗಲ್ಲ. ನೀವು ಸುಮ್ಮನೆ ವೇಸ್ಟ್. ಯಾಕಂದ್ರೆ ಇದೇ ಆರ್ಯವರ್ಧನ್ ಹಿಂದೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ, ನನಗೆಲ್ಲ ಗೊತ್ತು. ಎಲ್ಲಾ ತರದ ಪೂಜೆಗಳನ್ನು ನಾನು ಮಾಡಿದ್ದೀನಿ, ನನಗೆ ಯಾವ್ದು ರಿಸಲ್ಟ್ ಬಂದಿರಲಿಲ್ಲ. ಇವಾಗ ನಾನು ಯಾವ್ದನ್ನ ಹೇಳ್ತಿದ್ದೀನಿ, ಶಿವನ ಲಿಂಗವನ್ನು ಆರಾಧನೆ ಮಾಡಿ ಯಾವ್ಯಾವ ಗ್ರಹನ ಇಟ್ಟಾಗ ಏನಾಗುತ್ತೆ, ಅದ್ರ ತೊಳಗಡೆ ಯಾವ ಕಾಳನ್ನು ಇಟ್ಟಾಗ ವೈಬ್ರೇಷನ್ ಬಂದು ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ನಿಮಗೆ ಗೊತ್ತಿಲ್ಲ, ನಾನು ಮೊನ್ನೆ ಒಂದು ಹೊಸ ಮನೆಗೆ ಹೋಗಿದ್ದೆ, ಬಹಳ ವಿಶೇಷವಾಗಿ. ಅಲ್ಲಿ ಪಕ್ಕದ ಮನೆ ನನಗೆ ಕರೆದ್ರು, ಸರ್ ಆರ್ಯವರ್ಧನ್ ಸರ್. ನನಗೆ ಮಾತಾಡ್ತಾ ನಾನು ಹೇಳಿದೆ, ನಿಮ್ಮಲ್ಲಿ ಯಾರ್ಯಾರು ಇದ್ದೀರಾ ಅಂತ ಕೇಳಿದೆ, ಸುಮ್ಮನೆ ಜನರಲ್ ಆಗಿ. ಆಮೇಲೆ ನನ್ಗೆ ಗೊತ್ತು ಮನೆ ಯಜಮಾನ ತಂದಿದ್ದ, ಅವ್ರ ಮನೆ ಯಜಮಾನ ತುಂಬಾ ಪ್ರಾಬ್ಲಮ್. ಯಾಕಂದ್ರೆ ಆ ದಿಕ್ಕುಗಳು ಇಂತಿಂತ ದಿಕ್ಕಿ ಹೀಗೆ ಪ್ರಾಬ್ಲಮ್ ಬರುತ್ತೆ ಅಂದ್ರೆ ಅವು ಬಂದೇ ಬರ್ತವೆ. ಅರ್ಥ ಮಾಡ್ಕೋಬೇಕು. ಯಾವಕ್ಕೂ ಪರಿಹಾರಗಳಿಲ್ಲ, ಆ ಪರಿಹಾರನ ನೀವೇ ಸಣ್ಣದಾಗಿ ಮಾಡ್ಕೊಳ್ಳಿ. ಇತ್ತೀಚೆಗೆ ನೀವು ಮಾಧ್ಯಮದಲ್ಲಿ ನೋಡ್ಬೋದು, ಇದನ್ನ ಮಾಡಿ ಅದನ್ನ ಮಾಡಿ, ಈ ಮಂತ್ರ ಹೇಳಿ, ಈ ತಗಡೇಳಿ. ಸರ್ ಈ ಬಹಳ ಅವೆಲ್ಲ ನನ್ನ ಪ್ರಕಾರ ಅವೆಲ್ಲ ದುಡ್ಡು ಮಾಡಕ್ ದಂಧೆ ಅಷ್ಟೇ. ನಾವು ಜ್ಯೋತಿಷವನ್ನ ಮಾತ್ರವನ್ನ ನೀವು ಪ್ರಾಕ್ಟೀಸ್ ಮಾಡಿ ಜ್ಯೋತಿಷವನ್ನ ಕಲೀರಿ. ಯಾವ ತಗಡು ಕೂಡ ವರ್ಕ್ ಆಗಲ್ಲ. ನೀವು ನೋಡಿರ್ಬೋದು, ಸ್ಲಾಟ್ಗಳು ಹಾಕ್ಬಿಡ್ತಾರೆ, ಆ ಯಂತ್ರ ಹೇಳಿ, ಈ ಯಂತ್ರ ಹೇಳಿ, ಅದಕ್ಕೊಂದು 4 ಜನ ಪೋಣ್ಸಕ್ ಬರ್ತಾರೆ. ನಾವು ಇಟ್ಟಿದ್ಮೇಲೆ ನಮ್ಮ ಮನೆ ಕಟ್ಟಿದ್ದು, ಇಟ್ಟಿದ್ಮೇಲೆ ನನ್ನ ಮಗಳಿಗೆ ಮದುವೆ ಆಯ್ತು, ಸ್ಕೂಲ್ಗೆ ಇಟ್ಬಿಟ್ಟು ಫಸ್ಟ್ ರ್ಯಾಂಕ್ ಬರ್ಸ್ಬಿಡ ಬಿಡಿ ಹಂಗ ನೋಡೋಣ. ಎಲ್ಲ ದುಡ್ಡು ಕೊಟ್ಟು ಟಿವಿಲಿ ಮಾತಾಡ್ದಂಗಲ್ಲ. ದಯವಿಟ್ಟು ಹೇಳಿ, ಪಕ್ಕದಲ್ಲಿ ಕುತ್ಕೊಂಡ್ರೆ ನೀಟಾಗಿ ಮಾತಾಡ್ತಾರೆ. ಆದ್ರೆ ಸಬ್ಜೆಕ್ಟ್ ಅರ್ಥ ಮಾಡ್ದಂಗೆ ಕರೆಕ್ಟಾಗಿ ಹೇಳ್ತಾ ಇದೀನಿ. ಈ ಭೂಮಿಲಿ ಯಾರನ್ನೂ ಕಷ್ಟಗಳು ಬಿಡಲ್ಲ. ಆ ಕಷ್ಟದಿಂದ ಹೇಗೆ ಧೈರ್ಯವಂತರಾಗಬೇಕು ಅದನ್ನ ಹೇಳ್ಕೊಡ್ತೀನಿ. ಖಂಡಿತವಾಗ್ಲೂ ಇನ್ನಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ತೀವಿ ವಿರಾಮದ ನಂತರ. ವಿರಾಮದ ನಂತರ ಮತ್ತೆ ಸ್ವಾಗತ. ಈಗ ಬೆಂಗಳೂರಿನಿಂದ ಸ್ವಾತಿ ಕರೆ ಮಾಡಿದ್ದಾರೆ, ಮಾತನಾಡ್ಸೋಣ. ಸ್ವಾತಿ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ. 24/3 1994. 1994. ಸಮಯ ಬುಧವಾರ 12:30 ನೈಟ್. ಬುಧವಾರ 12:30. ಮಾತನಾಡಿಮ್ಮ. ಸರಿ ಮೇಡಮ್. ನಮಸ್ಕಾರ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ. ಸರಿ ಸರ್, ನನ್ನ ಬಗ್ಗೆನೇ ಕೇಳಬೇಕಿತ್ತು. ಏನ್ ಮಾಡ್ತೀರಾ? ನಾನು B.Com ಮಾಡಿದ ಮನೇಲೇ ಇದ್ದೀನಿ ಸರ್. ಏನ್ ಮಾಡೋಣ ಅಂತ ಇದ್ದೀರಾ? ಸರ್ ಅದೇ ಮದ್ವೆ ಬಗ್ಗೆ ಕೇಳಬೇಕಿತ್ತು. ಯಾರು ಹುಡುಗರು ನೋಡ್ತಾ ಇದ್ದೀರಾ? ಅಂದ್ರೆ ನೋಡ್ತಿದ್ದಾರೆ ಸರ್, ನಮ್ಗೆ ಯಾರು ಸರಿಯಾಗಿರೋರು ಸೆಟ್ ಆಗ್ತಿಲ್ಲ ಅಂತ. ಯಾವ ತರ ಇರ್ಬೇಕು ಹುಡುಗ? ಸರ್ ಬಡವರಾದ್ರೂ ಪರವಾಗಿಲ್ಲ, ಚೆನ್ನಾಗಿ ನೋಡ್ಕೋಬೇಕಷ್ಟೇ. ಬಡವರಾದ್ರಂದ್ರೆ
ಹೇಗೋ ಸರ್ ನೀವು ಅಲ್ಲ ಸರ್ ನಾನು ಡೇಟ್ ಆಫ್ ಬರ್ತ್ ಯಾರನ್ನ ಮದ್ವೆ ಆಗ್ಬೇಕು, ಯಾವ ಡೇಟ್ ಅವ್ರನ್ನ ಮತ್ತೆ ಯಾವ ನಕ್ಷತ್ರದವ್ರನ್ನ ಅಂತ ಕೇಳ್ಬೇಕಿತ್ತು. ಅದೆಲ್ಲ ಒಂದೇ ಸೆಕೆಂಡ್ ಅಲ್ಲಿ ಚಿರತೆ ತರ ಹೇಳ್ತೀನಿ. ಇವಾಗ ಬಡವರಾದ್ರೂ ಬರಲ್ಲ ಅಂದ್ರೆ ಹೇಗೆ ಅದು ಅರ್ಥ ಹೇಗೆ? ನೀ ಯಾಕೆ ಆ ಫೀಲಿಂಗ್ ಹೋಗ್ಬಿಟ್ರೆ ದಿಢೀರ್ನೆ? ಸರ್ ಅಂದ್ರೆ ನಮ್ಮ ಅಕ್ಕಂದೊಬ್ಳದ್ ಮದ್ವೆ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಅದಕ್ಕೆ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡು ಒಬ್ಬ ಬಡವ ಸರ್ ನೆಮ್ಮದಿ ಇದ್ರು ಸಾಕು ಅಂತ ಅನ್ಸುತ್ತೆ. ನೆಮ್ಮದಿ ಮುಖ್ಯ ಅಂತ. ಇಲ್ಲ, ನಿಮ್ ಜಾತಕ ತುಂಬಾ ಚೆನ್ನಾಗಿದೆ. ಬಹಳ 24ನೇ ತಾರೀಕು ಅಂದ್ರೆ 23ನೇ ತಾರೀಕು ಮಿಡ್ ನೈಟ್ 12:15 ಹುಟ್ಟಿರೋದು ನಾನು. ಅದು 23 ರಾತ್ರಿ ಹುಟ್ಟಿರೋದು? ಹೌದು ಸರ್. ಕಟಕ ರಾಶಿ ಜ್ಯೇಷ್ಠ ನಕ್ಷತ್ರ, ಆಶ್ಲೇಷ ನಕ್ಷತ್ರ. ಸರ್ ಮತ್ ನಾನು ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರ ಅಂತ ತಿಳ್ಕೊಂಡಿದ್ದೆ. ಅದು ನಿಮ್ಮ ಹೆಸರಿಗೆ ನೋಡ್ತಾ ಇದ್ರ ಹಂಗಾರೆ? ಹೌದಾ? 24/3/1994 11:12 ಕರೆಕ್ಟ್ ತಾನೆ? ಹೌದು ಸರ್. ಹಂಗಾಗಿ ನೀವು ಕಟಕ ರಾಶಿ ಆಶ್ಲೇಷ ನಕ್ಷತ್ರ. ನಿಮ್ಗೆ ಶುಕ್ರ ತುಂಬಾ ಬಲವಾಗಿದ್ದಾನೆ. ಎಲ್ಲಿಂದ ಕರೆ ಮಾಡ್ತಾ ಇದ್ರ? ಸರ್ ನಾನು ಬ್ಯಾಂಗ್ಳೂರಿಂದ ಮಾಡ್ತಿರೋದು. ಆಮೇಲೆ ನಿಮ್ಮ ಅಕ್ಕ ಯಾವ್ದಂಗೆಲ್ಲ ನೀವು ಎದ್ರಲ್ಲ ಈ ಜಾತಕದ ಪ್ರಕಾರ 24ನೇ ತಾರೀಕು ಒಂಥರ ಫೀಲಿಂಗ್ ಇರ್ತಾರೆ. ನಿಮಗೆ ಭಯ ಅನ್ನೋದು ಗೊತ್ತಿಲ್ಲ, ಎದ್ರಲ್ಲ ನಿಮ್ಮ ಇದ್ರ ಪ್ರಕಾರ ಭಯ ಇದೆಯಾ ನಿಮ್ಗೆ ಜೀವನದಲ್ಲಿ? ಸರ್ ಇಲ್ಲ, ಭಯ ಅಂತ ಏನಿಲ್ಲ. ನೀವ್ ಹೇಳಿದ್ದೆಲ್ಲ ತುಂಬಾ ಆಗಿದೆ, ನಾವು ನಿಮ್ನ ತುಂಬಾ ನಂಬ್ತೀವಿ ಸರ್. ಯಾಕೆ ಅಷ್ಟು ನಂಬ್ತೀರಾ? ಸರ್ ನಾನು ಹಿಂದೆ ಒಂದ್ಸತಿ ಫೋನ್ ಮಾಡಿ ಮಾತಾಡಿದೀನಿ, ಮತ್ತೆ ನೀವ್ ಹೇಳಿದ್ದೆಲ್ಲ ಸ್ವಲ್ಪ ಮಾಡ್ತಿರ್ತೀವಿ ನಾವು. ಹಂಗಾಗಿ ಖಂಡಿತ ಕೂಡ, ಯಾಕಂದ್ರೆ ನಿಮ್ಗೆ 2018 ಮೇಲೆ ತುಂಬಾ ರಾಜಯೋಗ ಇದೆ, ಸಖತ್ ರಾಜಯೋಗ ಇದೆ. ಒಂದು ಬಹಳ ವೈಬ್ರೇಷನ್, ಒಂದೇ ಒಂದು ನಿಮ್ಮಲ್ಲಿ ಶಕ್ತಿ ಇದ್ರೆ ಡೈಮಂಡ್ ಯೆಲ್ಲೋ ಸಫರ್ ಎರಡನ್ನೂ ಡಾಲರ್ ಆಗಿ ಹಾಕಿ ನಿಮ್ಗೆ ಪ್ರಾಬ್ಲಮ್ ಎಲ್ಲ ತುಂಬಾ ಕ್ಲಿಯರ್ ಆಗುತ್ತೆ. ಡೈಮಂಡ್ ಯೆಲ್ಲೋ ಸಫರ್ ನಿಮ್ಗೆ ಹಾಕಕ್ ಶಕ್ತಿ ಇಲ್ಲ ಅಂದ್ರೆ ಒಂದೇ ಒಂದು ಬಹಳ ವಿಶೇಷವಾಗಿ ಶಿವನ ಲಿಂಗದಲ್ಲಿ ಒಂದು ಶಿವನ ಲಿಂಗ ಇದ್ರೆ, ದೇವ್ ಶಕ್ತಿ ಇದ್ರೆ ಒಂದು ಯೆಲ್ಲೋ ಸಫರ್ ಡೈಮಂಡ್ ಇಡಿ. ಇಲ್ಲಾಂದ್ರೆ ಅವರೆಕಾಳು ಕಡಲೆಕಾಳನ್ನ ಶಿವನ ಲಿಂಗದ ಮೇಲೆ ಇಟ್ಟು ನೀವು ಪೂಜೆ ಮಾಡ್ತಾ ಬರ್ರಿ, ನಿಮ್ಗೆ ತುಂಬಾ ಒಳ್ಳೆ ವರ ಸಿಗ್ತಾನೆ. 100% ನಿಮಗೆ 9ನೇ ತಿಂಗಳ ಮೇಲಿಂದ ತುಂಬಾ ರಾಜಯೋಗ ಇದೆ, ಬಹಳ ವೈಬ್ರೇಷನ್ ಇದೆ. ಮುಂದಿನ ವರ್ಷದಿಂದ ನೀವು ತುಂಬಾ ಸಖತ್ತಾಗಿರ್ತೀರ. ನೀವು ತುಂಬಾ ಬಡವ್ರನ್ನ ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತೀರ ಅಂತ. ನೀವು ಅವ್ರ ಮನೆಗೆ ಹೋದ್ಮೇಲೆ ನೀವು ಲಕ್ಷ್ಮಿ ತರ ಬದುಕ್ತೀರ. ಬರ್ದಿಲ್ ಕೇಳಿ, ನೀವು ಸಾಕ್ಷಾತ್ ಲಕ್ಷ್ಮಿ ತರ ಬದುಕ್ತೀರ ಆ ಮನೇಲಿ. ಅಂತ ರಾಜಯೋಗದ ಜಾತಕ ನಿಮ್ಮ ನೋಡಿ. ಯಾವಾಗಲೂ ಅಷ್ಟೇ ತುಂಬಿದ್ ಕೂಡ ತುಳ್ಕೊಳ್ಳ ಅಂತಾರೆ. ಹಂಗೆ ನನಗೆ ಬರ್ತಾನಿದ್ರು ಸಾಕು ಅಂತಾನೆ ದೇವರು ನಿಮ್ಗೆ ಎಲ್ಲವನ್ನೂ ಕೊಡ್ತಾನೆ. ಖಂಡಿತ ಕೂಡ ಇರೋನ್ಯಾರು ಹೊಟ್ಟೆ ಕಿಚ್ಚು ಪಡ್ಕೋಬೇಕು, ಆ ಮಟ್ಟಕ್ಕೆ ನೀವು ಸಿಂಪಲ್ತಾ ಇದ್ರ. ನಿಮ್ಮ ಜಾತಕ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಹುಡುಗನ ಜೊತೆ ಸ್ಲೋ ಆಗಿ ಮಾತಾಡೋದು ಕಲ್ತ್ಕೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ. ಒಳ್ಳೇದಾಗ್ಲಿ. ಧನ್ಯವಾದ. ಮದುವೆಯಾಗ ಹುಡುಗನ ಡೇಟ್ ನೀವು ಕೇಳಿದ್ರಿ ಪಾಪ. 14, 23, 24, 27 ರಾಜಯೋಗ ನಂಬರ್. ಅದ್ರಲ್ಲಿ 27ನೇ ತಾರೀಕು ಹುಡುಗ ಸಿಕ್ಬಿಟ್ರೆ ಎವರಿ ಗ್ರೀನ್ ಸೂಪರ್. ನಿಮ್ಮ ಮದ್ವೆನೂ ಕೂಡ 27ನೇ ತಾರೀಕು 24ನೇ ತಾರೀಕು ನಡೆದ್ಬಿಟ್ರೆ ಸಾಕ್ಷಾತ್ ವಿಷ್ಣುನೇ ಬಂದು ಸಾಕ್ಷಾತ್ ಲಕ್ಷ್ಮಿನೇ ಬಂದು ನಿಮ್ಗೆ ಆಶೀರ್ವಾದ ಮಾಡ್ದಂಗಿರುತ್ತೆ. ಒಳ್ಳೇದಾಗುತ್ತೆ. ಧನ್ಯವಾದಮ್ಮ. ಈಗ ಮತ್ತೆ ಒಬ್ರು ಕಾಲರ್ ರೆಡಿ ಇದ್ದಾರೆ ಹಾಸನದಿಂದ, ಗೀತಾ ಅಂತ ಹೇಳ್ಬಿಟ್ಟು. ಗೀತಾ ನಮಸ್ತೆ. ನಮಸ್ಕಾರ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಹುಟ್ಟಿದ ದಿನಾಂಕ, ಸಮಯ? 11/1/1986. 1986. ಸಮಯ? ಭಾನುವಾರ ಬೆಳಗ್ಗೆ 6:30. ಬೆಳಿಗ್ಗೆ 6:30 ಭಾನುವಾರ. ಮಾತನಾಡಿಮ್ಮ. ನಮಸ್ಕಾರ ಗುರುಜಿ. ನಮಸ್ಕಾರ. ಗೀತಾ ಎಲ್ಲಿಂದ ಕರೆ? ಹಾಸನದಲ್ಲೇ. ಗುರುಜಿ ನಾನು ಒಂದ್ಸರಿ ಫೋನ್ ಮಾಡಿದ್ದೆ, ಹುಣಸಿನಕೆರೆ. ಓಯ್ ಸೂಪರ್. ಏನ್ ನಿಮ್ಮ ಒಬ್ಬರಿಗೆ ಸಿಗುತ್ತೆ ಕರೆ ಯಾವಾಗ್ಲವೇ? ಹೌದು ಗುರುಜಿ, ನನ್ ಮಗಳ ಬಗ್ಗೆ ಅದೇ ಹೆಸರು ಕೇಳ್ಬೇಕು ಅಂತ ಮಾಡಿದ್ದೆ, ಫೋನ್ ಮಾಡಿದ್ದೆ ಗುರುಜಿ ಆಫೀಸ್ಗೆ. ಕೊಟ್ರ ನೇಮು? ಕೊಟ್ರು ಗುರುಜಿ, ರಚನಾ ಅಂತ ಇಟ್ಟಿದೀವಿ. ಹೌದಾ? ಒಳ್ಳೆ. ನಿಮ್ಗೆಲ್ಲ ಕರೆಕ್ಟ್ ಆಗಿ ಹೆಂಗಾರೆ ನೀವು ಮಾತಾಡಿದ್ಕೆಲ್ಲ ಸ್ಪಂದಿಸಿದ್ರಾ? ಗುರುಜಿ 9 ಬರುತ್ತೆ ಗುರುಜಿ. 6ರಿಂದ ಕೂಡಿದ್ರೆ 9 ಬರುತ್ತೆ ಗುರುಜಿ. ಹೌದೌದು. ಒಳ್ಳೆ. ನಿಮ್ಗೆ ಇಷ್ಟ ಆಯ್ತು ನೇಮು? ಒಂದು 10 ನೇಮ್ ಕೊಟ್ರಾ? ಗುರುಜಿ ತುಂಬಾ ಇಷ್ಟ ಆಯ್ತು ಗುರುಜಿ. ಒಳ್ಳೇದಾಯ್ತು ಬಿಡಿ. ನೀವು ಫೋನ್ ಮಾಡಿದ್ಕು ನಿಮ್ಗೆ ನೇಮ್ ಕೊಟ್ಟಿದ್ಕು ಸಾರ್ಥಕ ಆಯ್ತು. ಇದು ಯಜಮಾನ್ರು ಏನ್ ಮಾಡ್ತಾರೆ? ಹೆಸರು ಕೊಟ್ಟಿದ್ದು ನನ್ ಮಗಳದು ನೀವೇ ಇಟ್ಟಂಗಾಯ್ತು. ಈಗ ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕು ಗುರುಜಿ. ಅವ್ರು ಅಕ್ವೇರಿಯಂ ಬಿಸ್ನೆಸ್ ಮಾಡ್ತಾ ಇದಾರೆ. ಅಕ್ವೇರಿಯಂ ಫಿಶ್ ಟ್ಯಾಂಕ್ ಮಾಡೋದು. ಹಾಸನ್ 26ಕ್ಕೆ ಬರ್ತೀನಿ ನಾನು. ಹೌದಾ ಗುರುಜಿ? ನಮ್ ತಂದೆದು ಕಾರ್ಯಕ್ರಮ ಇದೆ 26ಕ್ಕೆ ಗುರುಜಿ. ಹೌದು. ತಮ್ಲಾಪುರದಲ್ಲಿ ನಾನು ಸಿಗ್ತೀನಿ, ಬೇಕಾದ್ರೆ ನೀವು ನೇರ ಭೇಟಿ ಆಗ್ಬೋದು. ಅಲ್ಲಿ ಹಾಸನಲ್ಲಿ ತಮ್ಲಾಪುರ ನಮ್ಮೂರ. ನಿಮ್ಗೆ ಗೊತ್ತಲ್ಲ ತಮ್ಲಾಪುರ? ಗೊತ್ತಲ್ಲ? ಅಲ್ಲಿ 26ಕ್ಕೆ ನಾನು ನೇರವಾಗಿ ಸಿಗ್ತೀನಿ. 26ಕ್ಕೆ ನೀವು ಬರ್ರಿ. ಯಾಕಂದ್ರೆ ನಾನು ಬೆಳಗ್ಗೆ ಒಂದು ಲೈವ್ ಇದೆ, ಲೈವ್ ಮುಗಿಸ್ಕೊಂಡು ಬರ್ತೀನಿ. ಒಂದು 12ವರೆಗೆ ಅಂತ 100%, 1 ಗಂಟೆಗೆ ಸಿಗ್ತೀನಿ ತಮ್ಲಾಪುರದಲ್ಲಿ. ನೀವು 100% ಬರ್ಬೋದು. ನಮ್ಮ ತಂದೆದು ವರ್ಷದ ಕಾರ್ಯಕ್ರಮ ಇದೆ. ಹಾಗಾಗಿ ಭಾನುವಾರ ಇರೋದ್ರಿಂದ 26ನೇ ತಾರೀಕು ನಾನು ಹಾಸನದಲ್ಲಿ ಸಿಗ್ತೀನಿ. ನಿಮ್ಮ ಯಜಮಾನ್ರು ನೇರ ಕರ್ಕೊ ಬರ್ರಿ. ಏನ್ ಮಾಡ್ತಾರೆ ನಿಮ್ಮ ಯಜಮಾನ್ರು? ನಮ್ಮ ಯಜಮಾನ್ರು ಗುರುಜಿ ಅಕ್ವೇರಿಯಂ ಬಿಸ್ನೆಸ್ ಗುರುಜಿ. ಫಿಶ್ ಟ್ಯಾಂಕ್ ಮೀನ್ ಸಾಕ್ತಾರಲ್ಲ ಗುರುಜಿ, ಆ ಟಾಪು ಟ್ಯಾಂಕ್ ಎಲ್ಲ ಮಾಡ್ತಾರೆ ಗುರುಜಿ. ಅವ್ರು ಹೋಲ್ಸೇಲ್ ಎಲ್ಲ ಕೊಡ್ತಾರೆ.
ತಗೊಂಡ್ ಹೋಗ್ತಾರೆ ಗುರುಜಿ, ಆ ದುಡ್ಡೇ ಬರ್ತಾ ಇಲ್ಲ ಗುರುಜಿ. ಎಷ್ಟೋ 10,000 ದುಡ್ಡು ಕೊಡ್ಬೇಕು, ಕೊಡ್ತಾ ಇಲ್ಲ. ಇವ್ರಿಗೂ ಮನ್ಸೇ ಆಗ್ತಾ ಇಲ್ಲ ಹೋಗಿ ವಸೂಲಿ ಮಾಡಕ್ಕೆ. ತುಂಬಾ ಪ್ರಾಬ್ಲಮ್ ಆಗಿದೆ ಗುರುಜಿ. ಸರಿ, ಎದುರುಬೇಡಿ. ನನಗೊಂದೆರಡು ಮಾಡಕ್ ಹೇಳಿ. ನನ್ನೊಂದು ಆಫೀಸಿಗೆ ಬೇಕು, ಒಂದು ಮನೆಗೊಂದು. ನಾನು ಅದು ಬಂದು ವಾಸ್ತು ಎಲ್ಲ ಚೆಕ್ ಮಾಡ್ಕೊಡ್ತೀನಿ ಖಂಡಿತ. ನಾನು ಹೆಂಗಿರು ಬರ್ತೀನಿ, ನಾನು ಕರ್ಕೋಗಿ. ನೀವೆಲ್ಲ ಪಿಂಚಿಮುಲದಲ್ಲೇನೋ ಮನೆ ಅಂತ ಹೇಳಿದಲ್ವಾ? ಹಾ ಗುರುಜಿ. ಹೌದು, ನಾನು ಬೆಸ್ರು ಬೀದಿ ಅಂಗಡಿ ಇರೋದು ಗುರುಜಿ. ಅಂಗಡಿ ಇಟ್ಟಿದ್ದಾರೆ. ಹೌದು, ನಾನು ಬರ್ತೀನಿ 26. ದಯವಿಟ್ಟು ನಾನು ಒಂದ್ಸರಿ ವಾಸ್ತು ತೋರಿಸಿ ಖಂಡಿತ ಕೂಡ ಅದೊಂದು ಚೆಕ್ ಮಾಡ್ಕೊಡ್ತೀನಿ. ನನಗೊಂದು 2 ಟ್ಯಾಂಕ್ ಮಾಡಿಟ್ಟಿರಿ. ತುಂಬಾ ಚೆನ್ನಾಗಿರೋದು, ತುಂಬಾ ದೊಡ್ಡದು ಬೇಡ, ಮೀಡಿಯಂ ಆಗಿದ್ರೆ ಸಾಕು. ಸರಿ ಗುರುಜಿ. ಓಕೆ, ಒಳ್ಳೇದಾಗಲಿ. 26 ಬಂದು ನಾನು ಕಾಣಿ. ಒಳ್ಳೇದಾಗಲಿ. ಧನ್ಯವಾದ ಗೀತಾ, ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕೆ. ಇನ್ನು ಆರ್ಯವರ್ಧನ್, ನೀವು ಹೇಳ್ತಾ ಇದ್ರಿ ನಿಂಬೆ ಹಣ್ಣಿನ ಮಹಾತ್ಮೆ, ನಿಂಬೆ ಹಣ್ಣನ್ನ ಹಾಕಿದ್ರೆ ತುಂಬಾ ಒಳ್ಳೇದಾಗುತ್ತೆ, ಜೊತೆಗೆ ಬೇವಿನ ಸೊಪ್ಪು ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಕೂಡ ಕೇಳ್ತೀನಿ. ಈಗ ಮತ್ತೊಬ್ರು ಕಾಲರ್ ಇದಾರೆ, ಮಾತನಾಡಿಸ್ಬೇಡಂತೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಸ್ಮಿತಾ, ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ತಾಯಿ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿಮ್ಮ. 10/6/73. 10/6/1973. ಸಮಯ ಮೇಡಮ್ ಸಮಯ ಗೊತ್ತಿಲ್ಲ. ಗೊತ್ತಿಲ್ವಾ? ಓಕೆ ಮಾ, ಏನ್ ಕೇಳ್ಬೇಕಿತ್ತು ಕೇಳಿ. ಅವ್ರ ಆರೋಗ್ಯದ ಬಗ್ಗೆ ಕೇಳ್ಬೇಕಾಗಿತ್ತು. ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ರಾ? ಸರ್, ಹಾಸನಿಂದ ಮಾಡ್ತಾ ಇದ್ದೀನಿ. ಏನೆಲ್ಲ ಹಾಸನದಲ್ಲಿ ಕರೆ ಸಿಗ್ತೈತಲ್ಲ ಸರ್? ನೀವು ಹಾಸನ ಅವರಲ್ವಾ, ಅದಕ್ಕೆ. ಸೂಪರ್ ಸೂಪರ್. ಎಲ್ಲಿ ಹಾಸನದಲ್ಲಿ ನೀವು? ನಾವಿಲ್ಲಿ ವಿದ್ಯಾನಗರಿಂದ. ವಿದ್ಯಾನಗರ ಎಲ್ಲಿ ಬರುತ್ತೆ? ಇಲ್ಲಿ ವಿಜಯನಗರ ಹತ್ರನಾ? ಇಲ್ಲಿ ಉದ್ಭವ ಗಣಪತಿ ಇದೆಯಲ್ಲ, ಹಾಲಿನ ಡೈರಿ ಬಿಟ್ಟು ಈ ಕಡೆ. ಓ, ಅಲ್ಲಿ ಬರುತ್ತಲ್ವಾ? ಪ್ರೋಗ್ರಾಮ್ ನೋಡ್ತೀರಾ? ಹಾ ಸರ್, ನೋಡ್ತೀವಿ. ಖುಷಿ ಆಗತ್ತಾ? ಖುಷಿ ಆಗುತ್ತೆ ಸರ್. ನಿಮ್ಮ ಬಂದಿದ್ವಿ, ಫೈಲ್ ಎಲ್ಲ ತಗೊಂಡಿದ್ವಿ. ಓ ಸೂಪರ್. ನಾನು ಅದನ್ನೇ ಹೇಳಿದೆ. ನಾನು ಆಲ್ಮೋಸ್ಟ್ಲಿ ಕರ್ನಾಟಕದಲ್ಲಿ ಎಲ್ಲರಿಗೂ ಜೊತೆ ಹೇಳಿದ್ದೀನಿ. ಅಂದ್ರೆ ಎಲ್ಲರೂ ಕೂಡ ನನ್ನ ನೇರವಾಗಿ ನೋಡಿದ್ದಾರೆ ಎಲ್ಲರೂ, ಅಲ್ವಾ? ಹ್ಞೂ ಸರ್, ನೋಡಿದ್ವಿ ನಾವು. ಮತ್ತೆ ನೀವು ಯಾವಾಗ ಲೈವ್ ಪ್ರೋಗ್ರಾಮ್ ಬರ್ತೀರಾ ಅಂತ ಕಾಯ್ತಾ ಇದ್ವಿ. ಯಾಕೆ ಬರಲ್ಲ ಅಂತ ಮಾಡಿದ್ರ? ಹಾಗೇನಿಲ್ಲ, ಅದು ನೋಡ್ತಾ ಇದ್ವಿ. ನೆನ್ಸಿನ ನೋಡಿದ್ವಿ ಅಡ್ವರ್ಟೈಸ್. ಇವಾಗ ಹೇಗೆ ಮನುಷ್ಯನಿಗೆ ಸಾವಿದೆ, ಆತ್ಮಕ್ ಸಾವಿದ್ಯಾ? ಇಲ್ಲ ಸರ್. ಹಂಗೆ ಆರ್ಯವರ್ಧನ್ ತೊಂದರೆ ಆಗ್ಬೋದು, ಆರ್ಯವರ್ಧನ್ ಜ್ಯೋತಿಷನಿಗೆ ಯಾವತ್ತೂ ತೊಂದರೆ ಆಗಲ್ಲ. ಏನ್ ಅನ್ಸುತ್ತೆ ಈ ವರ್ಷ 5-3 ಡೇಂಜರ್ ಅಂತ ಹೇಳ್ತಾ ಇದ್ನಲ್ಲ? ಹೌದು ಸರ್, ಭಯ ಆಗ್ತಿದೆ. ನೀವ್ ಹೇಳೋದೆಲ್ಲ ನಡೀತಿದ್ಯಲ್ಲ, ಅದಕ್ಕೆ ನಿಮ್ಮನ್ನ ನಂಬ್ಕೊಂಡಿದೀವಿ ನಾವು. ನನ್ನನ್ನು ಬಿಡಲ್ಲ ಅಂತ ಹೇಳಿದ್ದೆ, ನೆನಪಿದ್ಯಾ ನಿಮಗೆ? ಹೋದ ವರ್ಷ ಅಡ್ವಾನ್ಸ್ ಆಗಿ ಹೇಳಿದ್ದೆ. ಹೌದು ಸರ್, ಹೇಳಿದ್ರಿ. ನಾನು 5ನೇ ತಾರೀಕು ನನ್ನನ್ನು ಬಿಡಲ್ಲ ಇದು ಅಂತ ಹೇಳಿದ್ದೆ. ಹ್ಞೂ ಸರ್, ಹೇಳಿದ್ರಿ. ಅವಾಗ ಏನ್ ಅನಿಸ್ತು? ಈಗ ನನ್ನನ್ನು ಬಿಡಲ್ಲ ಅಂದಾಗ ನಿಮ್ಗೆ ಏನ್ ಅನಿಸ್ತಾ ಇತ್ತು? ಅದೇ ಸರ್, ನೀವು ಹೇಳೋದೆಲ್ಲ ನಿಜ ಆಗ್ತಿದೆ ಅನ್ನೋದು ನಿಮ್ಮ ಇದ್ರಲ್ಲೇ ಗೊತ್ತಾಯ್ತಲ್ಲ, ನಮ್ಗೆ ಇನ್ನೂ ನಂಬಿಕೆ ಬಂತು ಅದು. ಸರ್, ನಮ್ ತಾಯಿ ನೋಡಿ, ಇದು 1 and 9 ಕಾಂಬಿನೇಷನ್ ಬರ್ತಾ ಇದ್ದ ಸ್ವಲ್ಪ ಆರೋಗ್ಯ ರೀತಿಯಲ್ಲಿ ತೊಂದರೆ ಕೊಡುತ್ತೆ. ಈ ಕಾಂಬಿನೇಷನ್ 9 ಅನ್ನೋ ನಂಬರ್ ಆರೋಗ್ಯವನ್ನು ಹಾಳು ಮಾಡುತ್ತೆ. ಯಾಕಂದ್ರೆ ನಾನು ಕೂಡ 5 and 9 ಕಾಂಬಿನೇಷನ್, ನನಗೂ ಕೂಡ ಆರೋಗ್ಯ ತೊಂದರೆ ಕೊಡುತ್ತೆ. ಅದ್ರಲ್ಲೇನು ಬೇಜಾರ ಮಾಡ್ಕೊಳಂಗಿಲ್ಲ. ಒಂದು ವಿಶೇಷವಾಗಿ ನೀವು ಬಹಳ ಚೆನ್ನಾಗಿ ಹೇಳ್ತೀನಿ ನೋಡಿ, ತುಂಬಾ ಇದು 1 and 9 ಕಾಂಬಿನೇಷನ್ಗೆ ತುಂಬಾ ಆರೋಗ್ಯ ರೀತಿಯಲ್ಲಿ ಪ್ರಾಬ್ಲಮ್ ಕ್ಲಿಯರ್ ಆಗಕ್ಕೆ ಒಂದು ಸರಿ ಯಾವಾಗಲಾದ್ರು ಫ್ರೀ ಇದ್ದಾಗ ಸೂರ್ಯನ ಶಾಂತಿ ಮಾಡಿಸಿ, ಒಂದು ಶನಿ ಶಾಂತಿ ಮಾಡಿಸಿ ಕುಂಭಕೋಣಮಲ್ಲಿ ಬಹಳ ವೈಬ್ರೇಷನ್ ಬರುತ್ತೆ. ಒಂದು 3,000 ರೂಪಾಯಿ, ಒಂದು 4,500 ರೂಪಾಯಿ ಇಷ್ಟೇ ಆಗುತ್ತೆ. ಲೈಫಲ್ಲಿ ಒಂದ್ಸರಿ ಮಾಡಿಸ್ತೀನಿ ನಿಮ್ಮ ಅಮ್ಮನ ಕೈಲಿ. ನೀವು ನಾನು ಬೇಕಾದ್ರೆ ನಾನು 26ನೇ ತಾರೀಕು ನಾನು ಹಾಸನಿಗೆ ಬರ್ತೀನಿ. ಅಲ್ಲಿ ದೇವಸ್ಥಾನದ ನಂಬರ್ ಕೂಡ ನಾನು ಕೊಡ್ತೀನಮ್ಮ. ನೇರವಾಗಿ ಬಂದು ನನ್ನ ಬೇಕಾದ್ರೆ ಹಾಸನದಲ್ಲಿ ತಮಲಾಪುರದಲ್ಲಿ ನನ್ನ ಫೋನ್ ನಂಬರ್ನ ಇಸ್ಕೊಂಡು ಹೋಗು. ನಾನು ಹೆಂಗಿದ್ರು ಕೂಡ ಖಂಡಿತ ಕೂಡ ಮುಂದಿನ ಭಾನುವಾರ 26ನೇ ತಾರೀಕು ಹಾಸನಿಗೆ ಬರೋದ್ರಿಂದ ನಾನು ಆ ಪುರೋಹಿತನ ನಂಬರ್ ಕೊಡ್ತೀನಿ. ನೀವು ಇಲ್ಲಿಂದಲೇ ಫೋನ್ ಮಾಡ್ಕೊಂಡು ಹೋಗಿ ಆ ಒಂದು ರವಿ ಶಾಂತಿ, ಒಂದು ಶನಿ ಶಾಂತಿ ಮಾಡಿಸಿ ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಒಂದು ನಿಮ್ಮ ತಾಯಿ ಒಂದು ಇದಕ್ಕೆ 140 ನಿಂಬೆಹಣ್ಣಿನ ಹಾರವನ್ನ ನಿಮ್ಮ ಮನೆ ಬಾಗಿಲಿಗೆ ಹಾಕಮ್ಮ. ಯಾವ್ದಾದ್ರು ಅಮ್ಮನವ್ರ ದೇವಸ್ಥಾನ, ಚಾಮುಂಡೇಶ್ವರಿ ಇಲ್ಲ ಶಾರದಾ ಪೀಠ ದೇವಸ್ಥಾನ, ಯಾವ ದೇವಸ್ಥಾನಕ್ಕಾದ್ರೂ ಸರಿ ಹಾಸನದಲ್ಲಿ ಹಾಕ್ಬಿಟ್ಟು ತಗೊಂಡೋಗಿ ನಿಮ್ಮ ಮನೆ ಬಾಗಿಲಲ್ಲಿ ಹಾಕಿ. ಪ್ರಾಬ್ಲಮ್ ತುಂಬಾ ಕ್ಲಿಯರ್ ಆಗುತ್ತೆ, ತುಂಬಾ ದೃಷ್ಟಿಯಾಗಿರುತ್ತೆ. ಯಾಕಂದ್ರೆ ಈ ಹಳ್ಳಿ ಕಡೆ ಎಲ್ಲ ಈ ತಡೆ ಹೊಡೆಯೋದು, ಈ ಮಾಟ ಮಂತ್ರ ಮಾಡ್ಸಂತ ಹೋಗೋದು ಅದೇನು ನಡೆಯಲ್ಲ. ಆದ್ರೆ ಹೆಸರನ್ನ ಹೇಳಿ ದೃಷ್ಟಿನ ಮಾಡ್ತಿರ್ತಾರೆ. ಆ ದೃಷ್ಟಿಯಿಂದ ಆಚೆ ಬರೋಕ್ಕೆ ಖಂಡಿತ ಕೂಡ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಸುಮ್ಮನೆ ನಿಮ್ಮ ಹೆಸರು ಹೇಳೋದು, ತಡೆ ಕಟ್ಟೋದು ಇವೆಲ್ಲ ಮಾಡ್ತಾರೆ. ಅಂಥವೆಲ್ಲವೂ ಕೂಡ ಆಚೆ ನಿವಾರಣೆ ಆಗುತ್ತೆ. ನೀವೆಲ್ಲರೂ ಕೂಡ ಹಾಕಿ ನೋಡಿ. ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಇದೊಂದು ಯಾರು ಮಾಡಿಲ್ಲ, ಇದೊಂದು ಪ್ರಯೋಗ ನೀವು ಮಾಡಿ ನೋಡಿ. ನಿಮ್ಮ ಪ್ರಾಬ್ಲಮ್ ಎಲ್ಲವೂ ದೃಷ್ಟಿ ನಿವಾರಣೆ ಆಗ್ತವೆ. ಅಷ್ಟು ರಾಜಯೋಗಿದೆ. ಹೆಚ್ಚಾಗಿ ನಿಮ್ಮ ತಾಯಿಗೆ ಸೂರ್ಯನ ನಮಸ್ಕಾರವನ್ನು ಹೆಚ್ಚಾಗಿ ಮಾಡಕ್ಕೆ ಹೇಳಿ, ತುಂಬಾ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಯಾವಾಗಲೂ ಬ್ಲಾಕ್ ಬಟ್ಟೆನ ಯಾವಾಗಲೂ ಹಾಕ್ಬಾರ್ದು ಅಂತ ಹೇಳಿ. ಆಮೇಲೆ ನಿಮ್ಮ ತಾಯಿಗೆ ಯಾವಾಗಲೂ ರೆಡ್ ಕಲರ್ ಬೆಡ್ಶೀಟ್ನ ಹೊಚ್ಕೋಬಾರ್ದು. ಮಲಗೋ ಟೈಮಲ್ಲಿ ತುಂಬಾ ಒಳ್ಳೆ ಕಲರ್, ಯೆಲ್ಲೋ ಕಲರ್ ಬೆಡ್ಶೀಟ್ ಇಲ್ಲ ಹಸಿರು ಕಲರ್ ಇಲ್ಲ ವೈಟ್ ಕಲರ್ ಬೆಡ್ಶೀಟ್ನ ಹೆಚ್ಚಾಗಿ ಯೂಸ್ ಮಾಡಿದ್ರೆ ಆರೋಗ್ಯ ರೀತಿಯಲ್ಲಿ ತುಂಬಾ ಪ್ರಾಬ್ಲಮ್ನ ಕ್ಲಿಯರ್ ಆಗುತ್ತೆ. ತುಂಬಾ ಒಳ್ಳೇದಾಗುತ್ತೆ. ಒಂದ್ಸರಿ ಯಾವಾಗಲಾದ್ರು ಫ್ರೀ ಆಗಿದ್ದಾಗ ಸಮುದ್ರದ ಸ್ನಾನವನ್ನ ಮಾಡಿದಾಗ ತುಂಬಾ ಒಳ್ಳೇದಾಗುತ್ತೆ. ಅವರಲ್ಲಿ ಜೀವನದಲ್ಲಿ ಬಳಸುವಂತ ಬಟ್ಟೆಗಳೆಲ್ಲ ಅದನ್ನ ಅಲ್ಲಿ ಬುಟ್ಟ
ಬಂದಾಗ ಅದು ತುಂಬ ವೈಬ್ರೇಷನ್ ಇರುತ್ತೆ. ಸಮುದ್ರದ ಟೆಂಪಲ್ಗಳು, ಸಮುದ್ರದ ದೇವಸ್ಥಾನಗಳು ಯಾವಾರ ಇದೆ ಸರಿ, ಸಮುದ್ರದಲ್ಲಿ ಸ್ನಾನ ಮಾಡಿ ಆ ದರ್ಶನವನ್ನು, ದೇವರ ದರ್ಶನ ಮಾಡಿದಾಗ ಎಷ್ಟೋ ಆರೋಗ್ಯ ರೀತಿಯಲ್ಲಿ ಸುಧಾರಿಸುತ್ತೆ. ಆಮೇಲೆ ಎಷ್ಟೋ ಇಲ್ಲೇನಾಗುತ್ತೆ, ಆದಷ್ಟು ಕೆಟ್ಟ ದೃಷ್ಟಿಗಳು ಇದ್ದಾವೆಲ್ಲ ಅವು ಕೂಡ ಕ್ಲಿಯರ್ ಆಗುತ್ತೆ. ಗ್ರಹಗಳು ಗುರುಬಲ ಬಂದಾಗ ತೊಂದರೆಗಳು ಕೆಟ್ಟಗಳು ಕೊಟ್ಟರು ಕೂಡ ಅದರಿಂದ ನೀವು ಬಚಾವಾಗಬಹುದು. ಒಳ್ಳೆದಾಗಲಿ. ಎಸ್, ಖಂಡಿತವಾಗ್ಲೂ ಧನ್ಯವಾದ ಸ್ಮಿತಾ ಕಾಲ್ ಮಾಡಿದ್ದಕ್ಕೆ. ಇನ್ನು ಆರ್ಯವರ್ಧನ್ ಅವರೇ, ನಿಮಗೂ ಕೂಡ ಧನ್ಯವಾದಗಳು. ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಎಲ್ಲರೂ ಚೆನ್ನಾಗಿತ್ತು. ಎಸ್, ಇದು ಈ ಹೊತ್ತಿನ ಜ್ಯೋತಿಷ್ಯ ಹೀಗುಂಟೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನಮಸ್ಕಾರ.